ಬಿಹಾರ ಮತ್ತು ಇತರೆ ರಾಜ್ಯಗಳಲ್ಲಿ ಒಂದು ಆರೋಪಿತರ ಪತ್ತೆಗಾಗಿ ಸತತವಾದ ಕಾರ್ಯಾಚರಣೆಯನ್ನು ನಡೆಸ್ತಾ ಇತ್ತು. ಈ ಸಂದರ್ಭದಲ್ಲಿ ನಮಗೆ ಅಲ್ಲಿಯ ಸ್ಥಳೀಯ ಪೊಲೀಸರ ಒಂದು ಅವಶ್ಯಕತೆ ಸಹಿತ ಇತ್ತು. ಹೀಗಾಗಿ ಬಿಹಾರ ಜಿಲ್ಲೆಯ STF ಇರ್ಬೋದು ಮತ್ತು ಬೇರೆ ಬೇರೆ ಜಿಲ್ಲೆಯ ಅಲ್ಲಿಯ SP ಮತ್ತು ಇತರೆ ಮಟ್ಟದ ಅಧಿಕಾರಿಗಳೊಂದಿಗೆ ನಾವು ಸತತವಾದ ಒಂದು ಸಂಪರ್ಕವನ್ನು ಸಾಧಿಸಿ ಈ ಆರೋಪಿತರ ಒಂದು ಪತ್ತೆ ಕಾರ್ಯವನ್ನು ಮಾಡಿದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ಪ್ರಕರಣದಲ್ಲಿ ಬೇಕಾದ ಇಬ್ಬರು ಆರೋಪಿತರನ್ನ ಬಿಹಾರ ಒಂದು ಪೊಲೀಸರ ಒಂದು ಸಹಾಯದೊಂದಿಗೆ ಅರೆಸ್ಟ್ ಮಾಡುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಆ ಇಬ್ಬರು ಆರೋಪಿತರಾದ ರಿಷಿಕೇಶ್ ಕುಮಾರ್ ಅಂತ ಹೇಳಿ ಅಲಿಯಾಸ್ ಚೋಟು ಸಿಂಗ್, ಈತ ಮೂಲತಃ ಈಗ ದೆಹಲಿಯಲ್ಲಿದ್ದಾನೆ. ಈತನು ಸಹಿತ ಬಾಗಲ್ಪುರ್ ಜಿಲ್ಲೆಯವನು. ಈತನನ್ನ ನಾವು ದರ್ಬಾಂಗ್ ಜಿಲ್ಲೆಯಲ್ಲಿ ದಸ್ತಗಿರಿ ಮಾಡಿದ್ವಿ. ಅದೇ ರೀತಿ ಇನ್ನೊಬ್ಬನು ಪಂಕಜ್ ಕುಮಾರ್ ಅಂತೇಳಿ, ಈತನು ಸಹಿತ ದರ್ಬಾಂಗ್ ಜಿಲ್ಲೆಯವನು. ಈ ಇಬ್ಬರು ಆರೋಪಿತರು ಇನ್ನೂ ಹಲವು ಆರೋಪಿತರ ಜೊತೆಗೆ ಸೇರ್ಕೊಂಡು ಈ ಒಂದು ಪ್ರಕರಣದಲ್ಲಿ ಭಾಗಿಯಾದ ಬಗ್ಗೆ ಸಾಕಷ್ಟು ನಮಗೆ ಸಾಕ್ಷಿ ದೊರೆತ ಮೇಲೆ ಇವರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ಒಬ್ಬ ಆರೋಪಿತ ಈ ಒಂದು ಸ್ಥಳಕ್ಕೆ ಸಹಿತ ಬಂದಿದ್ದ, ಇನ್ನೊಬ್ಬ ಆರೋಪಿತ ಈ ಒಂದು ಪಿತೂರಿ ಅಂತೇಳಿ ಏನೋ ಒಂದು ಕಾನ್ಸ್ಪರಸಿ ಮಾಡ್ತಾರೆ, ಅದರಲ್ಲಿ ಭಾಗಿಯಾಗಿದ್ದ. ಹೀಗಾಗಿ ಇವರಿಬ್ಬರನ್ನು ನಾವು ಅರೆಸ್ಟ್ ಮಾಡಿ ಅವರಿಂದ ಒಟ್ಟು 92,000 ರೂಪಾಯಿ ಹಣವನ್ನ ಜಪ್ತಿ ಮಾಡಿದೀವಿ. ಮತ್ತು ಗೋಲ್ಡ್ ಆರ್ನಮೆಂಟ್ಸ್ ಏನೋ ಒಂದು 12.5 ಗ್ರಾಮದಷ್ಟು ಗೋಲ್ಡ್ ಆರ್ನಮೆಂಟ್ಸ್ ಅವ್ರ ಹತ್ರ ಸಿಕ್ಕಿತ್ತು. ಅದನ್ನು ನಾವು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ.